ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಮೊಟ್ಟೆ ಪಪ್ಸ್ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಕರವಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನೋಡಿ ನೀವು ಒಮ್ಮೆ ಟ್ರೈ ಮಾಡಿ. ಇದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲೊಂದು ಪಾತ್ರೆ ತೊಗೊಂಡು ಪಾತ್ರೆಗೆ 1.5 ಕಪ್ ಆಗೋವಷ್ಟು ಮೈದಾ ಸೇರಿಸ್ಕೊತಾ ಇದ್ದೀನಿ. ಈ ಕಪ್ಪಲ್ಲಿ 1.5 ಕಪ್ಪು ಮೈದಾ ಸೇರಿಸ್ಕೊಡ್ತಾ ಇದ್ದೀನಿ. ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು 1-2 ಸ್ಪೂನ್ ತುಪ್ಪ ಸೇರಿಸ್ಕೊತಾ ಇದ್ದೀನಿ. ತುಪ್ಪ ಇಲ್ಲ ಅಂದರೆ ನೀವು ಎಣ್ಣೆ ಕೂಡ ಸೇರಿಸ್ಕೋಬೋದು. ಈ ಥರ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಮಿಕ್ಸ್ ಮಾಡ್ಕೊಂಡು ನೋಡಿ, ಈ ಥರ ಆಗಿದೆ. ಈ ಥರ ಅಂಟ್ಕೋಬೇಕು ಹಿಟ್ಟು. ಆಗಿದೆ. ಹೀಗೆ ಒಂದೊಂದೇ ಸ್ವಲ್ಪ ನೀರು ಸೇರಿಸ್ಕೊಂಡು ಚಪಾತಿ ಅದಕ್ಕೆ ಕಲಿಸ್ಕೊಳ್ಳೋಣ. ನೀಟಾಗಿ ಚಪಾತಿ ಅದಕ್ಕೆ ಕಲಿಸ್ಕೋಬೇಕು. ಅತಿ ತೆಳ್ಳು ಮಾಡ್ಕೋಬೇಡಿ. ಒಂದೊಂದೇ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿಯ ಹಿಟ್ಟು ಇರುತ್ತಲ್ಲ ಅದಕ್ಕೆ ಕಲಿಸ್ಕೋಬೇಕು. ಈ ಥರ ನೀಟಾಗಿ ಕಲಿಸ್ಕೊಳ್ಳೋಣ. ಮೈದಾ ಹಿಟ್ಟು ಚೆನ್ನಾಗಿ ನಾದ್ಕೋಬೇಕು. ಚೆನ್ನಾಗಿ ಎಷ್ಟು ನಾವು ಕಲಿಸ್ಕೊತೀವೋ ಅಷ್ಟು ನೀಟಾಗಿ ಪಪ್ಸ್ ಬರುತ್ತೆ. ನೀಟಾಗಿ ಕಲಿಸ್ಕೊಳ್ಳೋಣ. ಇದು ಎಷ್ಟು ಸಾಫ್ಟಾಗಿ ಬತ್ತು ನೋಡಿ, ಚೆನ್ನಾಗಿ ಮಿದಿತಾ ಎಷ್ಟು ಸಾಫ್ಟಾಗಿ ಬಂದೈತೆ. ಈ ಥರ ಬಂದರೆ ಸಾಕು. ಒಂದು ಸ್ವಲ್ಪ ಎಣ್ಣೆಯಲ್ಲಿ ಕಲಿಸ್ಬಿಟ್ಟು ಒಂದು ಮುಚ್ಚಳ ಮುಚ್ಚಿ ಸೈಡಿಗೆ ಎತ್ತಿಡ್ಕೊತಾ ಇದ್ದೀನಿ. ಈಗ ಒಂದು ಸ್ಟವ್ ಆನ್ ಮಾಡ್ಕೊಂಡು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು 1-2 ಸ್ಪೂನ್ ತುಪ್ಪ ಸೇರಿಸ್ಕೊತಾ ಇದ್ದೀನಿ. ತುಪ್ಪ ಇಲ್ಲ ಅಂದರೂ ನೀವು ಎಣ್ಣೆ ಕೂಡ ಸೇರಿಸ್ಕೋಬೋದು. ಎಣ್ಣೆ ಬಿಸಿ ಆದಮೇಲೆ ಹಸಿಮೆಣ್ಸಿಕಾಯಿ ಸೇರಿಸ್ಕೊತಾ ಇದ್ದೀನಿ. ನೀವು ಹಸಿಮೆಣ್ಸಿಕಾಯಿ ಬೇಡ ಅಂದರೆ ಅಚ್ಕಾರದ ಪುಡಿ ಬೇಕಾದ್ರೂ ಸೇರಿಸ್ಕೋಬೋದು. ಇಲ್ಲಿ ಮೀಡಿಯಮ್ ಸೈಜು ಒಂದೆರಡು ಈರುಳ್ಳಿಯ ಸಣ್ಣಕ್ಕೆ ಹಚ್ಚಿ ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 1 ಸ್ಪೂನು ಅಚ್ಕಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, 1 ಚಿಟಿಕೆ ಅರಿಶಿಣ, ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಖಾರಕ್ಕೆ ಅನುಗುಣವಾಗಿ ಅಚ್ಕಾರದ ಪುಡಿ ಸೇರಿಸ್ಕೊಳ್ಳಿ. ನಾನು ಹಸಿಮೆಣ್ಸಿಕಾಯಿ ಹಾಕಿರೋದ್ರಿಂದ ಒಂದು ಸ್ವಲ್ಪ ಅಚ್ಕಾರದ ಪುಡಿ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಖಾರಕ್ಕೆ ನೋಡಿ ಸೇರಿಸ್ಕೊಳ್ಳಿ. ಇವೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು 1-2 ಸ್ಪೂನ್ ಆಗೋಷ್ಟು ನೀರು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಫ್ರೈ ಆಗಬೇಕು. ಕಸ್ತೂರಿ ಮೆಂತ್ಯನ ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ನೋಡಿ ಗೊಜ್ಜು ಟೈಪ್ ಬಂದಿದೆ. ಈ ಥರ ಗೊಜ್ಜು ಟೈಪ್ ಬಂದಿದೆ. ಇದು ತಣ್ಣಗಾಗಲು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಇಲ್ಲಿ ಮೊಟ್ಟೆ ಮೊದಲೇ ಬೇಯಿಸಿಟ್ಕೊಂಡಿದ್ದೆ. ಒಂದು 7 ಮೊಟ್ಟೆ ಬೇಯಿಸಿಟ್ಕೊಂಡಿದ್ದೀನಿ, ಸಿಪ್ಪೆ ಬಿಡಿಸಿ. ಈ ಥರ 2 ಹೋಳು ಮಾಡ್ಕೊಳ್ಳೋಣ. ಎಲ್ಲ ಮೊಟ್ಟೆನೂ 2 ಹೋಳು ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಬೇಕ್ರಲ್ಲೇ ತಂದು ತಿಂದು ಇದಾಗಿದ್ದರೆ ಮನೇಲೂ ಒಂದು ಸಲ ಟ್ರೈ ಮಾಡಿ. ಇಲ್ಲಿ ನಾನು ಪೇಸ್ಟ್ ಮಾಡ್ಕೊಳ್ಳೋಕ್ಕೆ 1-2 ಸ್ಪೂನ್ ತುಪ್ಪ ಸೇರಿಸ್ಕೊಂಡು ಮೈದಾ ಹಿಟ್ಟು ಸೇರಿಸ್ಕೊಂಡು ನೀಟಾಗಿ ಕಲಿಸ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊತಾ ಇದ್ದೀನಿ. ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ಸಾಕು. ಈಗ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಆಗಲೇ ಮೈದಾ ಹಿಟ್ಟು ಕಲಸಿಟ್ಟಿದ್ವಲ್ಲ ಅದು ನೋಡ್ಕೊಳ್ಳೋಣ. ಈಗ ಇದೆಲ್ಲ ಹಳ್ಳಿದೆ ಚೆನ್ನಾಗಿ ನೋಡಿ, ಸಾಫ್ಟಾಗಿದೆ. ಈಗ ಉಂಡೆಗಳು ಮಾಡ್ಕೊಂಡಿದ್ದೀನಿ. ಈ ಥರ ಉಂಡೆಗಳು ಮಾಡ್ಕೊಂಡ್ರೆ ಸಾಕು. ಈಗ ಒಂದು ಮಣೆ ಮೇಕೆ ಮೈದಾ ಹಿಟ್ಟು ಪೌಡ್ರ್ ಹಾಕ್ಕೊಂಡು ಈ ಥರ ಲಟ್ಟಿಸ್ಕೊಳ್ಳೋಣ. ತುಂಬ ತೆಳುವಾಗಿ ಲಟ್ಟಿಸ್ಕೋಬೇಕು. ದಟ್ಟ ಇದ್ದರೆ ಚೆನ್ನಾಗಲ್ಲ. ಅಷ್ಟು ಮೈದಾ ತಿನ್ನಂಗೆ ಆಯ್ತದೆ, ಗಟ್ಟಿ ಇರುತ್ತೆ. ಫುಲ್ ಎಷ್ಟು ತೆಳುಬೇಕು ಅಷ್ಟು ತೆಳುವಲ್ಲಿ ನೀಟಾಗಿ ಲಟ್ಟಿಸ್ಕೊಳ್ಳೋಣ. ಈ ಥರ ನೀಟಾಗಿ ಲಟ್ಟಿಸ್ಕೋಬೇಕು. ಫುಲ್ ತೆಳುವಿರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಲಟ್ಟಿಸ್ಕೊಳ್ಳೋಣ. ಈ ಥರ ಲಟ್ಟಿಸ್ಕೊಂಡಿದ್ದಾಗಿದೆ. ಈಗ ಎಲ್ಲನೂ ಲಟ್ಟಿಸ್ಕೊಂಡು ಆಗಿದೆ. ನಾನು ನೋಡಿ ಎಲ್ಲನೂ ಲಟ್ಟಿಸ್ಕೊಂಡಿದ್ದೀನಿ. ಆಗಲೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪೇಸ್ಟ ಇದಕ್ಕೆ ಸವರ್ಕೊತಾ ಇದ್ದೀನಿ. ಚಪಾತಿಗೆ ಒಂದು ಸ್ವಲ್ಪ ಮೈದಾ ಪೌಡ್ರು ಹಾಕ್ಕೊಂಡು ಇನ್ನೊಂದು ಹಾಕ್ಕೊತಾ ಇದ್ದೀನಿ. ಈ ಥರ ನಾರ ಮಾಡ್ಕೊಳ್ಳಿ, ಇಲ್ಲ ಇನ್ನೊಂದು ಥರನೂ ತೋರಿಸ್ಕೊಡ್ತೀನಿ. ಈ ಥರ ಬೇಕು ಅಂದರೆ ಈ ಥರ ಮಾಡ್ಕೊಳ್ಳಿ. ನೋಡಿ 4 ಮೂಲನೂ ಈ ಥರ ಕಟ್ ಮಾಡ್ಕೊಳ್ಳೋಣ. ಈ ಥರ 4 ಮೂಲನೂ ಕಟ್ ಮಾಡ್ಕೊಂಡು ಎತ್ತಿಟ್ಕೊಳ್ಳೋಣ. ಈ ಥರ ಒಮ್ಮೆ ನಾರ ಮಾಡ್ಕೊಳ್ಳಿ, ಇಲ್ಲ ಇನ್ನೊಂದು ಥರ ತೋರಿಸ್ತೀನಿ, ಆ ಥರ ನಾರ ಮಾಡ್ಕೊಳ್ಳಿ. ಈಗ ಮಧ್ಯಕ್ಕೆ 2 ಪೀಸಸ್ ಮಾಡ್ಕೊಳ್ಳೋಣ. ಮಧ್ಯಕ್ಕೆ ಒಂದು ಕಟ್ ಹಾಕ್ಕೊಳ್ಳೋಣ. ಈ ಥರ ಕಟ್ ಹಾಕ್ಕೊಂಡ್ರೆ ಸಾಕು. ಮಸಾಲೆ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಹಂಗೆ ಹಾಕ್ಬಿಟ್ಟು ಮೊಟ್ಟೆ ಇಟ್ಬಿಟ್ಟು
ಅದೇ ಥರ ಒಮ್ಮೆ ಮಾಡ್ಕೋಬೋದು. ಈ ಥರನೂ ಒಮ್ಮೆ ಇದು ಈಸಿಯಾಗಿ ನಾನು ಮಾಡಿರೋದು. ನಾನು ಮನೇಲೆ ಈ ಥರ ಟ್ರೈ ಮಾಡ್ಕೊಳ್ಳಿ, ಈಸಿಯಲ್ಲಿ ಮಾಡ್ಬೋದು. ಈ ಥರ ಒಮ್ಮೆ ಟ್ರೈ ಮಾಡಿ. ನಾನು ಒಂದೇ ಚಪಾತಿ 2 ಪೀಸ್ ಮಾಡಿ ಈ ಥರ ಕ್ಲೋಸ್ ಮಾಡ್ತಾಯಿದ್ದೀನಿ. ಮಸಾಲೆ ಸೇರಿಸಿ ಮೊಟ್ಟೆ ಸೇರಿಸಿ ಈ ಥರ ಕ್ಲೋಸ್ ಮಾಡಿ ಇದು ಚೆನ್ನಾಗಿರುತ್ತೆ. ಈ ಥರನೂ ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಥರ ಕ್ಲೋಸ್ ಮಾಡಿದರೆ ಚೆನ್ನಾಗಿರುತ್ತೆ. ಆಗಲೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಸವರ್ಕೊಂಡು ಈ ಥರ ಅಂಟಿಸ್ಕೊಳ್ಳೋಣ. ನೋಡಿ ಫುಲ್ ಕ್ಲೋಸ್ ಆಗಿದೆ. ಆ ಕಡೆ ಈ ಕಡೆ ಸೈಡ್ನೂ ಆಗಲೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಈ ಥರ ಹಾಕ್ಬಿಟ್ಟು ಅಂಟಿಸ್ಕೊಳ್ಳೋಣ. ಓಪನ್ ಇರುತ್ತಲ್ಲ ಅದೇ ಆ ಜಾಗ ಎಲ್ಲ ಈ ಥರ ಅಂಟಿಸ್ಕೋಬೇಕು. ಆ ಪೇಸ್ಟಿಂದ ಈ ಥರ ಕ್ಲೋಸ್ ಮಾಡ್ಕೊಬಂಡ್ರೆ ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ. ನಾನು ಎಲ್ಲನೂ ಅದೇ ಥರ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಒಂದು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳೋಣ. ಪಾತ್ರೆ ಬಿಸಿ ಆದಮೇಲೆ ಎಣ್ಣೆ ಸೇರಿಸ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಆಗಲೇ ಮಾಡಿ ಇಟ್ಕೊಂಡಿರೋ ಮೊಟ್ಟೆ ಪಪ್ಸು ಸೇರಿಸ್ಕೊತಾ ಇದ್ದೀನಿ. ಈ ಥರ ಸೇರಿಸ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈ ಥರ ಗೋಲ್ಡನ್ ಕಲರ್ ಬಂದಿದೆ. ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ. ಮತ್ತೊಂದು ಸೇರಿಸ್ಕೊತಾ ಇದ್ದೀನಿ. ಈಗ ಒಂದೊಂದೇ ಸೇರಿಸ್ಕೊಳ್ಳೋಣ. ಒಂದೊಂದೇ ಸೇರಿಸ್ಕೊಂಡು ಈ ಥರ ಬೇಯಿಸ್ಕೊಳ್ಳೋಣ. ಕಲರ್ ಚೇಂಜ್ ಆಗಿದೆ ನೋಡಿ. ಇಲ್ಲಿವರೆಗೆ ಚೆನ್ನಾಗಿ ಬೇಯಿಸ್ಕೋಬೇಕು. ಈ ಥರ ಮಡಚಿ ಹಾಕ್ಬಿಟ್ಟು ಮತ್ತೆ ಬೇಯಿಸ್ಕೊಳ್ಳೋಣ. ಈ ಥರ ಬೇಯಿಸ್ಕೋಬೇಕು. ಈಗ ಇದು ಆಗಿದೆ. ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ. ಈಗ ಎಲ್ಲನೂ ನಾನು ಬೇಯಿಸ್ಕೊಂಡು ಇದಾಗಿದೆ ನೋಡಿ. ಮೊಟ್ಟೆ ಪಪ್ಸು ರೆಡಿಯಾಗಿದೆ. ಸಿಂಪಲ್ಲಾಗಿ ಮೊಟ್ಟೆ ಪಪ್ಸು ಮನೆಯಲ್ಲೇ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿದೆ. ಬೇಕ್ರಿ ಇರೋ ಥರನೇ ಇರುತ್ತೆ. ನಾನು ಜಾಸ್ತಿ ಮೈದಾ ಬಳಸಿಲ್ಲ, ಸಿಂಪಲ್ಲಾಗಿ ಮೈದಾ ಬಳಸಿ ಮೊಟ್ಟೆ ಪಪ್ಸ್ ಮಾಡಿದ್ದೀನಿ. ನೀವು ಒಮ್ಮೆ ಈ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೂ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ತುಂಬ ಇಷ್ಟಪಟ್ಟು ತಿಂತಾರೆ. ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಮನೇಲಿ ಈ ಥರ ಮಾಡಿ ವಿಡಿಯೋ ಮಾಡಿ ನೋಡಿ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್.